ಪಾಕಿಸ್ತಾನ ಸೇನೆ ಅಂಗವಿಕಲ, ರಕ್ಷಣಾ ಸಚಿವರೇ ಒಪ್ಪಿಕೊಂಡ ಸತ್ಯ. ಬಲೂಚ್ ರಣಾಂಗಣದಲ್ಲಿ ಹಿಂದೂಗಳ ಕಥೆಯೇನು? ನಮಸ್ಕಾರ ವೀಕ್ಷಕರೇ, ಸಾಮಾನ್ಯವಾಗಿ ಪಾಕಿಸ್ತಾನದ ನಾಯಕರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸಿಂಹರು. ತಮ್ಮ ದೇಶ ಹೊತ್ತಿ ಉರಿತಾ ಇದ್ರೂ ಎಲ್ಲ ಚೆನ್ನಾಗಿದೆ, ಆಲ್ ಈಸ್ ವೆಲ್ ಅಂತ ಹೇಳೋದೇ ಅವರ ಚಾಳಿ. ಆದರೆ ಇವತ್ತು ಇತಿಹಾಸದಲ್ಲೇ ಮೊದಲ ಬಾರಿಗೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಒಂದು ಕಟು ಸತ್ಯವನ್ನ ಒಪ್ಕೊಂಡಿದ್ದಾನೆ. ಅದೇನು ಅಂದರೆ, ಬಲೂಚ್ ಹೋರಾಟಗಾರರು ನಮ್ಮ ಸೈನ್ಯವನ್ನ ಒಡೆದುಹಾಕಿದ್ದಾರೆ, ನೂರಾರು ಸೈನಿಕರು ಪ್ರಾಣ ಚೆಲ್ತಿದ್ದಾರೆ. ಊಹಿಸಿಕೊಳ್ಳಿ, ಪರಮಾಣು ಬಾಂಬ್ ಇಟ್ಟುಕೊಂಡಿರೋ ದೇಶದ ರಕ್ಷಣಾ ಸಚಿವರ ಬಾಯಲ್ಲಿ ಇಂಥ ಸೋಲಿನ ಮಾತುಗಳು ಬರಬೇಕಾದ್ರೆ ಬಲೂಚ್ ಲಿಬರೇಷನ್ ಆರ್ಮಿ ಪಾಕ್ ಸೇನೆಗೆ ಎಂಥ ಏಟ್ ಕೊಟ್ಟಿರಬಹುದು. ಒಂದು ಕಡೆ ಮಹಿಳಾ ಫಿದಾಯಿನ್ಗಳ ದಾಳಿ, ಇನ್ನೊಂದು ಕಡೆ 200 ಸೈನಿಕರ ಪ್ರಾಣ ತೆಗೆದಿದ್ದಾರೆ. ಇದರ ಮಧ್ಯೆ ಬಲೂಚಿಸ್ತಾನದಲ್ಲಿ ವಾಸಿಸ್ತಾ ಇರುವ ಸಾವಿರಾರು ಹಿಂದೂಗಳ ಗತಿ ಏನಾಗಿದೆ? ಅಲ್ಲಿನ ಹಿಂಗ್ಲಾಜ್ ಮಾತಾ ದೇವಾಲಯಕ್ಕೆ ಅಪಾಯ ಇದೆಯಾ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಅಂಡ್ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಪಾಕಿಸ್ತಾನದ ಕರಾಳತೆಯನ್ನ ಸೀಳ್ತಾ ಇರುವ ಬಲೂಚ್ ಯುದ್ಧದ ಅಸಲಿ ಕಥೆಯನ್ನ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ, ಬಲೂಚಿಸ್ತಾನದಲ್ಲಿ ಹಿಂದೂಗಳಿದ್ದಾರೆ. ಆ ಹಿಂದೂಗಳನ್ನ ಮೋದಿಯವರು ರಕ್ಷಣೆ ಮಾಡಬೇಕಾ? ಹಿಂಗ್ಲಾಜ್ ಮಾತಾ ದೇವಾಲಯವನ್ನ ಮೋದಿಯವರು ಸಂರಕ್ಷಣೆ ಮಾಡಬೇಕಾ? ಮೋದಿಯವರು ಬಲೂಚಿಸ್ತಾನ್ ಮತ್ತು ಪಾಕಿಸ್ತಾನದ ಯುದ್ಧವನ್ನ ನಿಲ್ಲಿಸಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಪಾಕಿಸ್ತಾನದ ನ್ಯಾಷನಲ್ ಅಸೆಂಬ್ಲಿಯಲ್ಲಿ ನಿನ್ನೆ ನಡೆದ ದೃಶ್ಯ ಎಲ್ಲರ ಹುಬ್ಬೇರಿಸಿದೆ. ರಕ್ಷಣಾ ಸಚಿವ ಖವಾಜಾ ಆಸಿಫ್ ಎದ್ದು ನಿಂತು ಮಾತನಾಡೋದಕ್ಕೆ ಶುರು ಮಾಡಿದ್ರು. ಅವರ ಮುಖದಲ್ಲಿ ಸೋಲಿನ ಛಾಯೆ ಎದ್ದು ತಾಂಡವವಾಡ್ತಾ ಇತ್ತು. ಅವರೇನು ಹೇಳಿದ್ರು? ಭೌಗೋಳಿಕ ಸವಾಲು. ಬಲೂಚಿಸ್ತಾನ ನಮ್ಮ ದೇಶದ 40% ಭೂಭಾಗವನ್ನು ಹೊಂದಿದೆ, ಆದರೆ ಅಲ್ಲಿ ಜನಸಂಖ್ಯೆ ಕಡಿಮೆ. ಇಷ್ಟು ದೊಡ್ಡ ಪ್ರದೇಶವನ್ನು ಕಾಯೋದು ನಮ್ಮ ಸೈನಿಕರಿಗೆ ಆಗ್ತಾ ಇಲ್ಲ. ಅಂಗವಿಕಲ ಸೇನೆ. ನಮ್ಮ ಸೈನಿಕರು ನಿರಂತರವಾಗಿ ಗಸ್ತು ತಿರುಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಜರ್ಜರಿತರಾಗ್ತಾ ಇದ್ದಾರೆ. ಈ ಬಲೂಚಿಸ್ತಾನಿಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಪಾಕಿಸ್ತಾನಿ ಯೋಧರಿಂದ ಆಗ್ತಾ ಇಲ್ಲವಂತೆ. ಇದನ್ನ ಖುದ್ದು ರಕ್ಷಣಾ ಸಚಿವರೇ ಒಪ್ಕೊಂಡಿದ್ದಾರೆ. ಅನಿರೀಕ್ಷಿತ ದಾಳಿ. BAL ಉಗ್ರರು, ಸ್ವತಂತ್ರ ಹೋರಾಟಗಾರರು ಎಲ್ಲಿಂದ ಬರ್ತಾರೋ ಗೊತ್ತಾಗ್ತಿಲ್ಲ, ಯಾವಾಗ ಹೊಡೆದು ಉರುಳಿಸ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅವರ ಗೆರಿಲ್ಲಾ ತಂತ್ರಕ್ಕೆ ಪಾಕಿಸ್ತಾನದ ಕಡೆ ಉತ್ತರ ಸಿಗ್ತಾ ಇಲ್ಲವಂತೆ. ಇದು ಪಾಕಿಸ್ತಾನದ ಅಸಹಾಯಕತೆಯ ಪರಮಾವಧಿ ಅಂತಾನೆ ಹೇಳಬಹುದು. ತನ್ನದೇ ದೇಶದ ಒಂದು ಪ್ರಾಂತ್ಯವನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗದೆ ಕೈ ಚೆಲ್ತಿ ಕೂತಿದೆ ಅಂತಂದ್ರೆ ಇದೇ ಪಾಕಿಸ್ತಾನ ಸರ್ಕಾರ, ಅರ್ಥಾತ್ ಶಹಬಾಜ್ ಶರೀಫ್ ಸರ್ಕಾರ, ಅರ್ಥಾತ್ ಪಾಕ್ ಸೇನಾಧಿಕಾರಿ ಆಸಿಮ್ ಮುನೀರ್. ಇನ್ನು ಆಪರೇಷನ್ ಹೆರೋಫ್ 2.0 ರಕ್ತಸಿಕ್ತ ಅಧ್ಯಾಯವನ್ನ ಬರಿತಾಗಿದೆ. ಈಗ ಯುದ್ಧದ ಭೂಮಿಗೆ ಬರೋಣ. ಬಲೂಚ್ ಲಿಬರೇಷನ್ ಆರ್ಮಿ ಶುರು ಮಾಡಿರೋದು ಆಪರೇಷನ್ ಹೆರೋಫ್ 2.0. ಹೆರೋಫ್ ಅಂತಂದ್ರೆ ಕತ್ತಲ ಬಿರುಗಾಳಿ. ಈ ಕಾರ್ಯಾಚರಣೆಯ ಹೈಲೈಟ್ಸ್ ನೋಡೋದಾದ್ರೆ 200 ಸೈನಿಕರು ಈಗಾಗಲೇ ಪ್ರಾಣ ಚೆಲ್ಲಿದ್ದಾರೆ. BAL ಪ್ರಕಾರ ಕಳೆದ ಕೆಲವು ವಾರಗಳಲ್ಲಿ, ಅಂದರೆ 3-4 ದಿನಗಳಲ್ಲಿ 200ಕ್ಕೂ ಹೆಚ್ಚು ಪಾಕ್ ಸೈನಿಕರು ಯುದ್ಧದಲ್ಲಿ ಮಡಿದಿದ್ದಾರೆ. ಮಹಿಳಾ ಪಿಹಿದಾಯಿನ್ಗಳು, ಮಜೀದ್ ಬ್ರಿಗೇಡ್ ಮಹಿಳಾ ಹೋರಾಟಗಾರರು, ಹವಾ ಬಲೂಚ್, ಆಸಿಮಾ ಮೆಂಗಾಲ್ ಮಾನವ ಬಾಂಬ್ಗಳಾಗಿ ಸ್ಫೋಟಗೊಳ್ತಾಗಿದ್ದಾರೆ. ಮಹಿಳೆಯರು ಸೊಂಟಕ್ಕೆ ಸೀರೆ ಬಿಗಿಸ್ಕೊಂಡು ಅಥವಾ ಮಹಿಳೆಯರು ಸೊಂಟಕ್ಕೆ ಬಾಂಬ್ಗಳನ್ನು ಕಟ್ಕೊಂಡು ಆತ್ಮಾಹುತಿ ಸ್ಫೋಟಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಫೈಸಲ್ ಬ್ಯಾಂಕ್ ದಾಳಿ. ಜನವರಿ 30ರಂದು ಬ್ಯಾಂಕ್ ಒಂದರ ಮೇಲೆ ರಾಕೆಟ್ ಲಾಂಚ್ನಿಂದ ದಾಳಿ ಮಾಡಲಾಯಿತು. ಇದು ಆರ್ಥಿಕತೆಯ ಮೇಲೆ ದೊಡ್ಡ ದಾಳಿಯಾಗಿದೆ. ಪಾಕಿಸ್ತಾನ ಸೇನೆ ಹೇಳೋದು, ನಾವು 145 ಬಲೂಚು ಉಗ್ರರನ್ನ ಕೊಂದ್ವಿ ಅಂತ ಹೇಳ್ತಿದ್ದಾರೆ. ಆದರೆ ವಾಸ್ತವದಲ್ಲಿ ಸತ್ತವರಲ್ಲಿ ಹೆಚ್ಚಾದವರು ಅಮಾಯಕರು ಮತ್ತು ಕಾಣೆಯಾದ ವ್ಯಕ್ತಿಗಳು ಅಂತ ಹೇಳಲಾಗ್ತಾ ಇದೆ. ಹಿಂದೂಗಳ ಕಥೆ ಏನು? ಈಗ ಯುದ್ಧ ನಡೀತಾ ಇರುವಂತಹ ಸಂದರ್ಭದಲ್ಲಿ ಹಿಂದೂಗಳು ಕೂಡ ನರಳಾಡ್ತಾ ಇದ್ದಾರೆ. ಬಲೂಚಿಸ್ತಾನ ಪಾಕಿಸ್ತಾನ ಅತ್ಯಂತ ದೊಡ್ಡ ಪ್ರಾಂತ್ಯವಾದರೂ ಕೂಡ ಅಲ್ಲಿ ಹಿಂದೂಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಅಂಕಿಅಂಶದ ಪ್ರಕಾರ ಇಲ್ಲಿ ಸತ್ಯ ರಿವೀಲ್ ಮಾಡಬೇಕು. ಸರ್ಕಾರಿ ಲೆಕ್ಕ 2023ರ ಜನಗಣತಿ ಪ್ರಕಾರ ಇಲ್ಲಿರೋದು 59,107 ಹಿಂದೂಗಳು, ಅಂದರೆ 0.41% ಹಿಂದೂಗಳು ಇದ್ದಾರೆ. ನೈಜ ಲೆಕ್ಕಾಚಾರ ಪಾಕಿಸ್ತಾನ ಹಿಂದೂ ಕೌನ್ಸಿಲ್ ವರದಿಯ ಪ್ರಕಾರ 1.17 ಲಕ್ಷ ಹಿಂದೂಗಳು ಇದ್ದಾರೆ. ಹೆಚ್ಚಿನವರು ಎಲ್ಲಿ ವಾಸವಿದ್ದಾರೆ? ಲೆಪ್ಸಾಲ, ಜಾಫರ್ಬಾದ್ ಮತ್ತು ಕ್ವಾಟ್ಲಾ. ಇಲ್ಲೇ ಇರೋದು ಪ್ರಸಿದ್ಧ ಹಿಂಗ್ಲಾಜ ಮಾತಾ ಶಕ್ತಿಪೀಠ.
ಇದು ಹಿಂದೂಗಳಿಗೆ ಎಷ್ಟು ಪವಿತ್ರವೋ ಬಲೂಚಿ ಮುಸಲ್ಮಾನರಿಗೂ ಕೂಡ ಅಷ್ಟೇ ಪವಿತ್ರ. ಅವರು ಇದನ್ನು ನಾನಿ ಮಂದಿರ್ ಅಂತ ಕರೀತಾರೆ. ಆದರೆ ಈಗಿನ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಜೀವ ಭಯದಿಂದ ಹಿಂದೂಗಳು ಸಿಂಧ್ ಪ್ರಾಂತ್ಯಕ್ಕೆ ಅಥವಾ ಭಾರತಕ್ಕೆ ಓಡಿ ಬರ್ತಾ ಇದ್ದಾರೆ. ಭದ್ರತೆ ಇಲ್ಲ. ಯುದ್ಧ ನಡೆಯುವಾಗ ಬಾಂಬ್ ಯಾರ ಮನೆ ಮೇಲೆ ಬೀಳತ್ತೆ ಅಂತ ಹೇಳೋದಕ್ಕಾಗ್ತಾಗಿಲ್ಲ. ಹಿಂದೂಗಳ ವ್ಯಾಪಾರ ವಹಿವಾಟು ಬಂದ್ ಆಗಿದೆ. ಇನ್ನು ಬಲೂಚ್ ಹೋರಾಟಗಾರರು ಸೆಕ್ಯುಲರ್ ಅಂದರೆ ಜಾತ್ಯತೀತ ಆಗಿದ್ರೂ ಕೂಡ ಪಾಕಿಸ್ತಾನ ಸೇನೆ ಮತ್ತು ಇತರೆ ಉಗ್ರ ಸಂಘಟನೆಗಳು ಅರ್ಥಾತ್ ಟಿಟಿಪಿ ISI ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದರೂ ಪಾಕಿಸ್ತಾನ ಸರ್ಕಾರ ಬುದ್ಧಿ ಕಲಿತಿಲ್ಲ. ರಕ್ಷಣಾ ಸಚಿವ ಜವಾಜ್ ಆಸಿಫ್ ಹೇಳ್ತಾನೆ, ನಾವು ಭಯೋತ್ಪಾದಕರ ಜೊತೆ ಮಾತುಕತೆ ನಡೆಸಲ್ಲ, ಅವರು ಅಮಾಯಕರನ್ನ ಕೊಲ್ತಿದ್ದಾರೆ. ಆದರೆ ಬಲೂಚಿಗಳು ಕೇಳೋದು ಇಷ್ಟೇ, ನಮ್ಮ ನೆಲದ ಸಂಪತ್ತು ಅರ್ಥಾತ್ ಗ್ಯಾಸ್, ಚಿನ್ನ, ತಾಮ್ರ ನಮಗೆ ಸಿಗಬೇಕು, ಚೀನಾದವರಿಗಲ್ಲ. ಪಾಕಿಸ್ತಾನ ಈ ಬೇಡಿಕೆಯನ್ನು ಈಡೇರಿಸುವ ಬದಲು ಬಾಂಬ್ ಹಾಕಿ ಬಾಯಿ ಮುಚ್ಚಿಸುವ ಪ್ರಯತ್ನ ಮಾಡ್ತಾ ಇದೆ. ಅದರ ಫಲಿತಾಂಶವೇ ಇವತ್ತಿನ ಈ ಅಂಗವಿಕಲ ಸ್ಥಿತಿಯಾಗಿದೆ. ಇನ್ನು ಅಂತಿಮವಾಗಿ ಹೇಳೋದಾದರೆ ಬಲೂಚಿಸ್ತಾನ ಇವತ್ತು ಒಂದು ಜ್ವಾಲಾಮುಖಿಯ ಬಾಯಲ್ಲಿ ಸಿಕ್ಕಾಕಿಕೊಂಡಿದೆ. ಒಂದು ಕಡೆ ಸ್ವತಂತ್ರಕ್ಕಾಗಿ ಪ್ರಾಣ ಕೊಡ್ತಾ ಇರುವ ಯುವಕ ಯುವತಿಯರು, ಇನ್ನೊಂದು ಕಡೆ ಸೋತು ಸುಣ್ಣವಾಗ್ತಾ ಇರುವ ಪಾಕಿಸ್ತಾನ ಸೇನೆ, ಮತ್ತೊಂದು ಕಡೆ ಜೀವ ಕೈಯಲ್ಲಿ ಹಿಡಿದು ಬದುಕುತ್ತಿರುವ ಹಿಂದೂಗಳು. ಪಾಕಿಸ್ತಾನದ ರಕ್ಷಣಾ ಸಚಿವರೇ ಸೋಲನ್ನೊಪ್ಪಿಕೊಂಡ ಮೇಲೆ ಬಲೂಚಿಸ್ತಾನ ಪಾಕಿಸ್ತಾನದ ಕೈಯಿಂದ ಜಾರೋದು ಖಚಿತ ಅಂತ ಅನಿಸುತ್ತೆ. ಇದು ಬಾಂಗ್ಲಾದೇಶದ ಇತಿಹಾಸವನ್ನ ಮರುಕಳಿಸುತ್ತಾ ಕಾಲವೇ ಉತ್ತರ ಕೊಡಬೇಕು. ವೀಕ್ಷಕರೇ, ನಿಮಗೇನನ್ಸುತ್ತೆ? ಬಲೂಚಿಸ್ತಾನ ಸ್ವತಂತ್ರ ದೇಶ ಆಗಬೇಕಾ? ಅಲ್ಲಿನ ಹಿಂದೂಗಳ ರಕ್ಷಣೆಗೆ ಭಾರತ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕಾ? ಪಾಕಿಸ್ತಾನ ಸೇನೆ ನಿಜವಾಗಲೂ ಸೋತಿದೆಯಾ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಜಾಗತಿಕ ಯುದ್ಧದ ರಿಯಲ್ ರಿಪೋರ್ಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಯುದ್ಧದಲ್ಲಿ ಅಥವಾ ಬಲೂಚಿಸ್ತಾನದಲ್ಲಿ ಸಿಕ್ಕಾಕಿಕೊಂಡಿರುವ ಹಿಂದೂಗಳನ್ನು ರಕ್ಷಣೆ ಮಾಡಬೇಕಾ ಮೋದಿಯವರು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಮುಂದಿನ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.